ಬರಬೇಕು ಬಂದಾಗ ಫಸಲು ಜಾಸ್ತಿ ಆಗುತ್ತೆ. ಎಲ್ಲ ಹೊರಗೋಗಿದೆ ನೋಡ್ದಷ್ಟೇ ಇದೆ ಎಲ್ಲ ಸರ್ ಹೋಯ್ತು ನೋಡು. ಎಲ್ಲ ಬೇರೆ ಇದಕ್ಕಿಂತ ಗಾಳಿಯಲ್ಲಿ ಭಾಳ ಚೆನ್ನಾಗಿರ್ತದೆ. ಇಂಥ ಕ್ಲೈಮೇಟ್ ಸಿಕ್ಕಲ್ಲ ಬೇರೆ ಅವರಿಗೆ. ಔಷಧಿ ಹೊಡೆದು ಅದು ಇದು ವಾಸನೆ ಇಲ್ಲಿ ಇದು ಸಾವಯವ ತಾನೇ ನೀವು ಮಾಡೋದು? ಇಲ್ಲ ನೆಮ್ಮದಿಯಾಗಿ ಫಸಲು ಬರ್ತಾ ಇರ್ತದೆ. ಇಂಥ ಹಣ್ಣುಗಳು ತಿಂದಾಗ ಆರೋಗ್ಯನೂ ವೃದ್ಧಿ ಆಗ್ತದೆ. ಬೆಟರ್ ಫ್ರೂಟ್ ಒಂದು ಅಷ್ಟು ಹಾಕಿದ್ದೀವಿ ಈಗ. ಬೆಟರ್ ಫ್ರೂಟ್ ಇನ್ನೂ ಒಂದು ಹಾಕ್ತೀವಿ ಈಗ. ಈ ಸೆಂಟ್ರಲ್ಲಿ ಹಾಕೋಣ. ಮಿಶ್ರ ಬೆಳೆ ನಾವು ಗಿಡಕ್ಕೆ ಮಧ್ಯೆ ಆಲೂಗಡ್ಡೆಲ್ಲೇ ಅಷ್ಟೇ. ಆಲೂಗಡ್ಡೆ ಈರುಳ್ಳಿ ಹಾಂ ಆ ಕಾಲದ ಬಂದಮೇಲೆ ಇವರು ರಾಸಾಪ್ನವರನ್ನು ಊರುಗೌಡ ಬಿಜವಾರ್ದರು ಅವರು ಇದು ತಂದು ಜೋಳ ಹೈಬ್ರಿಡ್ ಮಾಡೋಕ್ಕೆ ಹೆಣ್ಣು ಗಂಡು ಹಾಕಿ ಆಗ ಒಂದು ಲೆವೆಲ್ಲಾಗಿ ಎಲ್ಲರೂ ಹಾಕಿದ್ರೆ ಅಲ್ಲಿ ಡೆಲ್ಲಿಯಲ್ಲಿ 4 ಕ್ವಿಂಟಲ್ 5 ಕ್ವಿಂಟಲ್ ಬರ್ತದೆ ಅಷ್ಟೇ. ಡೆಲ್ಲಿಯಲ್ಲಿ ಇಲ್ಲಿ ಕಮ್ಮಿ, ಇಳುವರಿ ಕಮ್ಮಿ. ಇಲ್ಲಿ ಬಂದರೆ 20 ಕ್ವಿಂಟಲ್ 25 ಕ್ವಿಂಟಲ್ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಅಷ್ಟೇ. ಇವಾಗೇನು 600 ರೂಪಾಯಿ ಒಂದು ಕ್ವಿಂಟಲ್. ಆವತ್ತು 50,000 ನಮ್ದು 60,000 80,000 ಅಂತ ಸ್ಟಾರ್ಟ್ ಆಯಿತು. ಅವರಿಂದ ಎಲ್ಲರೂ ನಮ್ಮ ತಾಲೂಕಲ್ಲಿ ಎಲ್ಲರೂ ಅನುಕೂಲ ಪಟ್ಟರು. ಆಮೇಲೆ ಅವರೇ ತಂದಿದ್ದು ದ್ರಾಕ್ಷಿನೂ ಅವರೇ ಇವ್ರನ್ನ ಕರ್ಕೊಂಡು ಎಮ್ ಎ ಕೃಷ್ಣಪ್ಪ ಜೊತೆಗೆ ಹೋಗಿ ನಮ್ಮ ಅಪ್ಪನ ಹೋಗಿದ್ದರು. ಹೋಗಿ ಎಲ್ಲ ಮಾಡ್ಕೊಂಡು ಅಲ್ಲಿಂದ ತಂದರು. ಓದಿದ್ದು ನೀವು? ನಾನು ಔತಿ ಸ್ಕೂಲ್ ಇಲ್ಲಿ 4ನೇ ಕ್ಲಾಸ್ ನಮ್ಮೂರಲ್ಲಿ. ಆಮೇಲೆ ಅಲ್ಲೇ ಹೈಸ್ಕೂಲ್ ಇಲ್ಲ, ಮಿಡ್ಲ್ ಸ್ಕೂಲ್ ಅಲ್ಲೇ ಒಂದು 4 ವರ್ಷ ಓದಿ ಆಮೇಲೆ ಹೋಗಿ ವ್ಯವಸಾಯಕ್ಕೆ ಬಂದ್ಬಿಟ್ಟೆ. ಇಲ್ಲ ಜಮೀನು ಅಂತೆಲ್ಲ ಹಿಂಗೆ ಬಂದ್ಬಿಟ್ಟೆ. ಹೋಗ್ಲಿ ಬಿಡಿ, ರೈತ ಆದರೆ ಅದು ಶ್ರೇಷ್ಠ. ಈಗ ನನ್ನ ಇದರಲ್ಲಿ ಇದೇ ನೆಮ್ಮದಿ. 100% ಮನೆಗೂ ಆರಾಮ. ಅವರಿಂದ ಇಲ್ಲಿ ಹಳ್ಳಿಯಲ್ಲಿ ಮನೆ ಹುಟ್ಟು ವಿದ್ಯಾಭ್ಯಾಸ ಅಲ್ಲ, ಅವರಿಂದ ಏನು ಒಂದು ಅನುಕೂಲ ಬರಲಿಲ್ಲ, ಏನು ಹೆಲ್ಪ್ ಬರಲಿಲ್ಲ. ನಾನು ಇಲ್ಲಿರಲಿಕ್ಕೆ ಆಸ್ತಿಗಳು ಸಂಪಾದನೆ ಮಾಡಿದ್ರೆ ಎಲ್ಲ ಮಾಡಿದೆ, ಎಲ್ರಿಗೂ ಮಾಡಿದ್ರೆ ಇಲ್ಲಿ ನೆಮ್ಮದಿ ಸಿಗ್ತದೆ, ಆಸ್ತಿನೂ ಜಾಸ್ತಿ ಮಾಡಿದೆ. ಹ್ಞೂ ಆರೋಗ್ಯವಾಗಿದ್ದೀನಿ. ನಾನು ವ್ಯವಸಾಯ ಮಾಡಿದ್ದೀನಿ, ಎಲ್ಲ ಉಳುಮೆ ಮಾಡೋದು ಎಲ್ಲ ಕಪ್ಪಲೆ ಹೊಡಿತಾ ಇದ್ದೀನಿ. ಕಬ್ಲಿನಲ್ಲಿ ನೀರು ಎತ್ತಾ ಇದ್ದೀನಿ. ನೀರು ಎತ್ತವಾಗ ಇದಿಲ್ಲ, ಮಿಷಿನ್ಗಳಿಲ್ಲ ಆ ಕಾಲದಲ್ಲಿ. ವಿದ್ವಾರ್ಕಿತ ಕರೆಂಟು ನಮಗಿಲ್ಲ. ಆಮೇಲೆ ಬಂದಿದ್ದು 65ರಲ್ಲಿ ನಮಗೆ ಸಪ್ಲೈ ಮಾಡಿದ್ರು ಎಲೆಕ್ಟ್ರಿಸಿಟಿ. ಅದು ರಾತ್ರಿ ಮಾತ್ರ ಕೊಟ್ಟರೆ ಆಗಲ್ ತೆಗೆದುಬಿಡ್ತು. ಹಂಗೆ ಮಾಡಿ ಅವತ್ತೆಲ್ಲ ಸರ್ಕಾರ ಅದೇ ಕಾಲದಲ್ಲಿ ಇಲ್ಲಿ ಹಿರಿಯನಹಳ್ಳಿ ನಾನ್ ಶಾಪ್ ಹಾಕಿದ್ರು. ಅವ್ರು ಇದು ಹಾಕಿದ್ರು ಜವರು, ಈ ಸಣ್ಣ ಜೋಳ ವೈಟ್ದು. ಅದರಲ್ಲಿ ಅವರಿಗೆ ದುಡ್ಡು ಆಗಿಬಿಡ್ತು. ಜವರ್ ನಾಶ 12,000 ಆಗ್ಬಿಡ್ತಂತಪ್ಪ. ಜವರ್ ನಾಶ ಹಿರಿಯನಹಳ್ಳಿ ಅಂತ ಅದಕ್ಕೆ ಜವರ್ನ ಅಂದ್ಬಿಟ್ರು. ಅದನ್ನೇ ಜವರ್ ಹಾಕಿದ್ದು. ನಾವೆಲ್ಲ ಇದು ಆಗ್ತದೆ, ಮುಸ್ಲಿಂ ಜೋಳ ಆಗ್ತಿತ್ತು ವೇಜು. ಆ ಹೆಪ್ಪನ ಜವರ್ ಹಾಕಿತ್ತು, ಅದಕ್ಕೆ ಆ ಹೆಸರು ಬಂತು. ಹಂಗಾಗಿ ಏನಪ್ಪ 12,000 ಮಿಕ್ಕಂತೆ ಅಂದರು. ಆ ಕಾಲಕ್ಕೆ ದೊಡ್ಡ ಹೇಳ್ರಿ 1,000 ರೂಪಾಯಿ